ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಲಳ್ಳಿ. ಭಾರತದ ಹಿತದೃಷ್ಟಿಯಿಂದ ಪ್ರಧಾನಮಂತ್ರಿ ಹುದ್ದೆಯನ್ನ ನಾನು ವಹಿಸಿಕೊಳ್ಳೋಕೆ ಸಿದ್ಧನಿದ್ದೇನೆ. ಇದು ರಾಹುಲ್ ಗಾಂಧಿಯವರ ಒಂದು ಬಾಯಲ್ಲಿ ಬಂದಂತಹ ಮಾತು. ಇಂಥದ್ದೊಂದು ಆ ನ್ಯೂಸ್ ಕಟ್ಟಿಂಗು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇತ್ತಲ್ಲ, ನಾನು ಅನ್ಕೊಂಡೆ AI ಆಗಿರ್ಬೇಕು, ಎಡಿಟ್ ಆಗಿರ್ಬೇಕು, ಹೀಗೆಲ್ಲ ಮಾತಾಡಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇಲ್ಲೊಂದು ಪ್ರೊಸೆಸ್ ಇದೆಯಲ್ಲ ಪ್ರಧಾನಮಂತ್ರಿ ಆಗೋಕೆ. ವಿಪಕ್ಷ ನಾಯಕನಾದವರಿಗೆ ಈಗ ಪ್ರಧಾನಮಂತ್ರಿ ಹುದ್ದೆಯನ್ನ ವಹಿಸಿಕೊಳ್ಳೋಕೆ ಸಿದ್ಧ ಅಂದ್ರೆ ಏನರ್ಥ? ಈಗ ರಾಜಕೀಯವನ್ನ ಅಲ್ಪ ಸ್ವಲ್ಪ ತಿಳಿದವರಿಗೂ ಕೂಡ ವಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇನ್ನೊಂದು ಚುನಾವಣೆ ಎದುರಿಸ್ಬೇಕು, ಆ ಚುನಾವಣೆಯಲ್ಲಿ ಇವರು ಗೆಲ್ಬೇಕು, ಇವ್ರ ಪಕ್ಷನೂ ಗೆಲ್ಬೇಕು, ಬಹುಮತ ಬರ್ಬೇಕು, ಅಥವಾ ಅವರು ಮೈತ್ರಿಕೂಟವೇ ಬಂದ್ರು ಕೂಡ ಎಲ್ಲರೂ ಓಕೆ ಅಂದ ಮೇಲೆ ಇವರು ಪ್ರಧಾನಮಂತ್ರಿ ಆಗ್ಬೇಕು. ಇದು ಲೆಕ್ಕಾಚಾರ. ಆದ್ರೆ ಈಗ ಅಲ್ಲಿ ಬಿಜೆಪಿ ಪಕ್ಷದ ನರೇಂದ್ರ ಮೋದಿ ಅವರು ಇದ್ದಾರೆ. ಅವರು ಜಾಗಕ್ಕೆ ರಾಹುಲ್ ಗಾಂಧಿ ಅವರು ವಹಿಸಿಕೊಳ್ಳೋಕೆ ಸಿದ್ಧ ಅಂದ್ರೆ ಏನರ್ಥ? ಏನಾಯ್ತಪ್ಪ ವಿಚಾರ ಅಂದ್ರೆ, ನಮ್ಮ ರಾಹುಲ್ ಗಾಂಧಿ ಅವರು ತೆಲಂಗಾಣಕ್ಕೆ ಹೋಗಿರ್ತಾರೆ. ತೆಲಂಗಾಣದಲ್ಲಿ ಒಂದು ಕಾರ್ಯಕ್ರಮ, ಅಲ್ಲಿ ಕಾಂಗ್ರೆಸ್ಸೇ ಇದೆ. ಅಲ್ಲಿ ಕಾಂಗ್ರೆಸ್ CM ರೇವಂತ್ ರೆಡ್ಡಿ ಇದ್ದಾರಲ್ಲ, ನಮ್ಮ ಯುವರಾಜನಿಗೆ ಹೊಗಳಲೇಬೇಕು, ಅವರ ವರ್ಣನೆ ಮಾಡ್ಲೇಬೇಕು, ನೀವೇ ಇಂದ್ರ ನೀವೇ ಚಂದ್ರ ಅಂತ ಹೇಳಲೇಬೇಕಲ್ಲ, ಅದು ಅವರ ಡ್ಯೂಟಿ ಆಗುತ್ತೆ. ಸೊ ಅವ್ರು ಹೇಳಿದ್ರು, ಆ ರಾಹುಲ್ ಗಾಂಧಿ ಅವರು ತುಂಬಾ ಸರಳವಾದ, ಅತ್ಯಂತ ವಿನಯವಂತ ಒಬ್ಬ ರಾಜಕಾರಣಿಯಾಗಿದ್ದಾರೆ. ಭಾರತದ ದೃಷ್ಟಿಯಿಂದ ಅವರು ಪ್ರಧಾನಮಂತ್ರಿ ಆಗಕ್ಕೆ, ಆ ಹುದ್ದೆಯನ್ನ ವಹಿಸಿಕೊಳ್ಳೋಕೆ ಸಿದ್ಧರಿರ್ಬೇಕು ಅಂದಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಾರೆ. ಅಲ್ಲ, ಈ ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರಲ್ಲ, ಅವ್ರನ್ನ ಕೇಳಿ ನೋಡಿ. ಈಗ ಆಲ್ರೆಡಿ ಪಕ್ಷದಿಂದ ದೂರ ಬಂದವರು, ಒಂದು ಕಾಲ ಆ ಕಡೆ ಇಟ್ಟವರು, ರಾಜಕೀಯದಲ್ಲಿ ಈ ಸಂಧ್ಯಾ ಕಾಲದಲ್ಲಿ ಇರೋರು, ಅವರು ರಾಹುಲ್ ಗಾಂಧಿಯ ನಾಯಕತ್ವದ ಬಗ್ಗೆ ಸಾಕಷ್ಟು ಚಕಾರಗಳನ್ನ ಎತ್ತಿದ್ದಾರೆ. ಆ ಮಾತು ಬಂದ ಮೇಲೆ ಅನೇಕರನ್ನ ಪಕ್ಷದಿಂದ ಓಡಿಸಲಾಗಿದೆ, ಹಾಗೆ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ಳಲಾಗಿದೆ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ರಾಹುಲ್ ಗಾಂಧಿ ಅವರು ರಾಜಕೀಯವನ್ನ ಬಿಡೋದು ಬೆಸ್ಟ್ ಅಂತ. ಯಾಕೆಂದ್ರೆ ಪಕ್ಷವನ್ನ ಅಧ್ವಾನ ಮಾಡಿರುವಂತಹ ಕೀರ್ತಿ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಹೋಗುತ್ತೆ. ಅದರಲ್ಲೂ ಬೇರೆ ಅವ್ರ ಮಮ್ಮಿ ಸೋನಿಯಾ ಗಾಂಧಿ ಅವರು ಈಗ ರಾಜಕೀಯದಲ್ಲಿ ಆಕ್ಟಿವ್ ಇಲ್ಲ, ಎಲ್ಲಾ ಜವಾಬ್ದಾರಿನ ಪಾಪ ಇವರ ಹೆಗ್ಲಿಗೆ ಹಾಕ್ಬಿಟ್ಟಿದ್ದಾರೆ. ಇವ್ರ ಪಾಪ ಎಷ್ಟೇ ಜನ ಸೀನಿಯರ್ಗಳು ಟ್ರೈನಿಂಗ್ ಕೊಟ್ಟರು ಕೂಡ ಆ ರಾಜಕೀಯ ಹಾಗೂ ರಾಜಕೀಯದಲ್ಲಿ ಒಂದು ತಂತ್ರಗಾರಿಕೆ ಇಂಥ ವಿದ್ಯೆಯನ್ನ ಕಲಿತಾನೇ ಇಲ್ಲ. ಪ್ರತಿ ಸಲ ಫೇಲ್ ಆಗ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಪಕ್ಷವನ್ನ ಬಿಟ್ರೆ ಬೇರೆ ಯಾರಿಗಾದ್ರೂ ಆ ಜವಾಬ್ದಾರಿಯನ್ನ ಕೊಟ್ರೆ, ಈ ಪಕ್ಷದ ನಿಯತ್ತಿನ ನಾಯಿಗಳು ಅಂತ ಒಂದಿಷ್ಟು ಜನ ಇದಾರಲ್ಲ, ಅವ್ರಿಗೆ ಕೊಟ್ಬಿಟ್ರೆ ಅವ್ರ ಪಾಪ ಹೆಂಗೋ ತಗೊಂಡು ಹೋಗ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಇದು ಆಗಬರದ ಸಬ್ಜೆಕ್ಟ್ ಅಂತ ತುಂಬಾ ಜನರಿಗೆ ಅನ್ಸಿದ್ದಿದೆ. ನನಗಂತೂ ಯಾವಾಗ್ಲೂ ಅನ್ಸಿದ್ದೆ. ಯಾಕೆಂದ್ರೆ ರಾಹುಲ್ ಗಾಂಧಿಯೇ ಒಂಥರ ಈ ಮೋದಿ ಅವರ ಸ್ಪೈ ತರ ಕಾಂಗ್ರೆಸ್ ಅಲ್ಲಿ ಇದ್ದಾರೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಈಗ ಇವರಿಗೆ ಬೇಸಿಕ್ ಆಗಿ ಚುನಾವಣೆಗಳು, ಇಲ್ಲಿ ಅಧಿಕಾರಗಳು ಹೆಂಗೆ ಅಂತ ಗೊತ್ತಿಲ್ವಾ? ವಹಿಸಿಕೊಳ್ಳೋಕೆ ಸಿದ್ಧ ಅಂದ್ರೆ ಇವರೇನ್ ಬಿಜೆಪಿ ಪಕ್ಷದವರ, ಅಥವಾ ಮೋದಿ ಅವರೇನ್ ಕಾಂಗ್ರೆಸ್ ಪಕ್ಷದಿಂದ PM ಆಗಿದ್ದ? ಈಗ ಅಮಿತ್ ಶಾ ಅವರು ಹೇಳಿದ್ರು, ರಾಜನಾಥ್ ಸಿಂಗ್ ಅವರು ಯಾರೋ ಹೇಳಿದ್ರು, ಅವರು ಹೇಳೋದ್ರಲ್ಲಿ ಅರ್ಥ ಇದೆ. ಬೇಕಾದ್ರೆ ನಾನು ಪ್ರಧಾನಮಂತ್ರಿ ಹುದ್ದೆಯನ್ನ ವಹಿಸಿಕೊಳ್ಳೋದಕ್ಕೆ ಸಿದ್ಧನಿದ್ದೇನೆ ಅಂತ. ಆದ್ರೆ ಹೇಳಿದ್ಯಾರು? ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರೇ, ನಾನು ಅವಾಗ್ಲೇ ಹೇಳಿದಂಗೆ ನೀವು ಪಕ್ಷವನ್ನ ಬಿಟ್ಟು ಹೋಗಿ. ಆ ಪಕ್ಷವನ್ನ ಬಿಟ್ಟು ಹೋದ್ರೆ ಪಕ್ಷಕ್ಕೊಂದು ಉಳಿಗಾಲ ಇದೆ. ಹಾಗೆ ಕಾಂಗ್ರೆಸ್ ಯಾಕಾಗಿ ಎಡುತ್ತಾ ಇದೆ ಅಂತ ಪ್ರತಿ ಸಲಿಯೂ ಕೂಡ ಕೂರ್ತೀರಾ, ಈ ಮೀಟಿಂಗ್ ಗಳನ್ನ ಮಾಡ್ತೀರಾ, ಆದ್ರೆ ಅದೇ ತಪ್ಪನ್ನ ಪುನರಾವರ್ತನೆ ಮಾಡ್ತಾ ಇರ್ತೀರಾ. ನೀವು ಮೋದಿಯನ್ನ ದ್ವೇಷ ಮಾಡ್ತಿರೋ, ರಾಜಕೀಯವಾಗಿ ಅವ್ರನ್ನ ಮುಗಿಸೇ ಬಿಡ್ಬೇಕು ಅಂತ ಗುದ್ದಾಡ್ತಿರೋ, ಏನಾದ್ರೂ ಮಾಡಿ. ಆದ್ರೆ ಭಾರತ ಅಂದ್ರೆ ಮೋದಿ, ಮೋದಿ ಅಂದ್ರೆ ಭಾರತ ಅನ್ನೋ ತರದಲ್ಲಿ ನಿಮ್ಮ ಹೇಳಿಕೆಗಳು ಇರ್ತಾವಲ್ಲ. ಹಾಗಾಗಿ ಭಾರತೀಯರು ಏನ್ ಮಾಡ್ತಾರೆ, ಓಹ್ ಮೋದಿ ಸೋತ್ರೆ ಭಾರತ ಸೋತಂಗೆ ಅಂತ ನಿಮ್ಮನ್ನ ಸೋಲಿಸ್ತಾರೆ. ಇರಾನ್ ವಿಚಾರಕ್ಕೂ ಕೂಡ ನೀವು ಮಾತಾಡಿದ್ರಿ, ನಿಮ್ಮ ಮಮ್ಮಿ ಆರ್ಟಿಕಲ್ ಕೂಡ ಬರೆದ್ರು. ಇಂಥವುಗಳೇ ನಿಮ್ಮ ಪಕ್ಷಕ್ಕೆ, ನಿಮ್ಮ ವರ್ಚಸ್ಸಿಗೆ ನೆಗೆಟಿವ್ ಅನ್ನ ತರ್ತಾ ಇರೋದು. ಆದ್ರೆ ಇದನ್ನ ನಿಮ್ಗೆ ಹೇಳೋರು ಯಾರು? ಹೇಳಿದ್ರೆ ಕೇಳುವಂತಹ ವ್ಯವಧಾನ ನಿಮಗಿದ್ಯಾ? ಇದೆಲ್ಲವೂ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ರಾಜಕೀಯದಲ್ಲಿ ಕೇವಲ ಮಾತಾಡೋದಷ್ಟೇ ಮ್ಯಾಟರ್ ಆಗೋದಿಲ್ಲ. ಕೇಳಿಸ್ಕೋಬೇಕು, ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡಿದ್ದನ್ನ ಅರಿತುಕೊಂಡು ಅಳವಡಿಸಿಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ನಿಮಗೆ ಆ ವ್ಯವಧಾನವೂ ಇಲ್ಲ, ಆಸಕ್ತಿ ಅಂತೂ ಎದ್ದು ಕಾಣ್ತಾನೆ ಇಲ್ಲ. ಇಂಥ ಹೇಳಿಕೆಗಳನ್ನ, ಒಂಥರ ಹಾಸ್ಯಾಸ್ಪದ ಅಂತಾರಲ್ಲ, ಇಂಥ ಹೇಳಿಕೆಗಳನ್ನ ಕೊಟ್ಕೊಂಡಿದ್ದೀರಲ್ಲ, ನಿಮಗೊಂದು ಸೆಲ್ಯೂಟ್ ಅನ್ನ ಹೊಡಿಲೇಬೇಕು.
ಇನ್ನೂ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.